ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿರೋ ಡಿ ಗ್ಯಾಂಗ್ಗೆ ಪೊಲೀಸರು ಚಳಿ ಬಿಡಿಸ್ತಾ ಇದ್ದಾರೆ. ಮೊದಲು 6 ದಿನ ವಿಚಾರಣೆ ನಡೆಸಿದ ಪೊಲೀಸರು ಮತ್ತೆ ಡಿ ಗ್ಯಾಂಗ್ ಅನ್ನ ಕಸ್ಟಡಿಗೆ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಡಿ ಗ್ಯಾಂಗ್ ವಶಕ್ಕೆ ಪಡೆಯುವಲ್ಲಿ ಖಾಕಿ ಸಕ್ಸಸ್. 12 ಆರೋಪಿಗಳನ್ನ 5 ದಿನ ಕಸ್ಟಡಿಗೆ ಪಡೆದ ಪೊಲೀಸ್. ಈ ಡಿ ಗ್ಯಾಂಗ್ ಸರಿಯಾಗಿ ಲಾಕ್ ಆಗಿದೆ. ಇದೀಗ ಮತ್ತೊಮ್ಮೆ 12 ಆರೋಪಿಗಳನ್ನ ಪೊಲೀಸರು 5 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಕಳೆದ ಜೂನ್ 10ರಂದು ಅರೆಸ್ಟ್ ಆಗಿದ್ದ ಆರೋಪಿಗಳನ್ನ ಮೊದಲು 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ರು. ಇದೇ ಅವಧಿಯಲ್ಲಿ ಸ್ಥಳ ಮಹಾಜರು ಕಾರ್ಯ ನಡೆಸಲಾಯಿತು. ಬೆಂಗಳೂರಿನ ಪಟ್ಟಣಗೆರೆ ಶೆಡ್, ಸುಮ್ಮನಹಳ್ಳಿ ಬ್ರಿಡ್ಜ್, ಮೈಸೂರಿನಲ್ಲಿ ಮಹಾಜರು ನಡೆಸಲಾಯಿತು. ಮೊಬೈಲ್, ಸಿಸಿ ಕ್ಯಾಮೆರಾ ಸೇರಿದಂತೆ ಹಲವು ಸಾಕ್ಷ್ಯ ಸಂಗ್ರಹಿಸಲಾಯಿತು. ಜೂನ್ 15ಕ್ಕೆ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯ ಹಿನ್ನೆಲೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಈ ವೇಳೆ ದರ್ಶನ್ ಪರ ವಕೀಲ ಅನಿಲ್ ಬಾಬು, ಸರ್ಕಾರದ ಪರ ವಕೀಲ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದ ಆಯಿತು ಅಂತ ನೋಡೋದಾದ್ರೆ, ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ಆರೋಪಿಗಳಿಂದ 10 ಫೋನ್ ವಶಕ್ಕೆ ಪಡೆಯಲಾಗಿದೆ. ಮೈಸೂರು, ಬೆಂಗಳೂರಿನ ಸ್ಥಳಗಳಲ್ಲಿ ಮಹಾಜರು ನಡೆಸಲಾಗಿದೆ. ಏಟು ಆಗಿರುವ ದರ್ಶನ್ 30 ಲಕ್ಷ ರೂಪಾಯಿಗೆ ಡೀಲ್ ನೀಡಿದ್ದಾನೆ. ಹೀಗಾಗಿ ಮತ್ತಷ್ಟು ವಿಚಾರಣೆಗೆ ಆರೋಪಿಗಳನ್ನ ಕಸ್ಟಡಿಗೆ ನೀಡಬೇಕು. ಇನ್ನು ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಟಾರ್ಚರ್ ಮಾಡಲಾಗಿದ್ದು, A5 ನಂದೀಶ್, A13 ದೀಪಕ್ನಿಂದ ಕರೆಂಟ್ ಶಾಕ್ ನೀಡಲಾಗಿದೆ. ಈ ವಿಚಾರವನ್ನ ಕೋರ್ಟ್ನಲ್ಲಿ ಉಲ್ಲೇಖಿಸಲಾಯಿತು. ಎಲ್ಲದಕ್ಕೂ ದರ್ಶನ್ ಕಾರಣನಾ? ಇನ್ನು ಕೋರ್ಟ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆರೋಪಿ ದರ್ಶನ್ ಪರ ವಕೀಲ ಅನಿಲ್ ಬಾಬು ವಾದ ಮಂಡಿಸಿದ್ರು. ಎಲ್ಲದಕ್ಕೂ ದರ್ಶನ್ ಕಾರಣ ಅನ್ನೋದು ಸರಿನಾ ಅನ್ನುವ ಪ್ರಶ್ನೆ ಮಾಡಿದ್ರು. ಇನ್ನು ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸಿದ್ರು. 6 ದಿನ ಪವಿತ್ರ ಗೌಡ ವಿಚಾರಣೆ ಆಗಿದೆ. ಪವಿತ್ರ ಗೌಡ ನೋವು ಅನುಭವಿಸ್ತಾ ಇದ್ದಾರೆ. ಕೋರ್ಟ್ ಅನುಮತಿ ಇಲ್ಲದೆ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ ಅಂತ ಉಲ್ಲೇಖಿಸಿದ್ರು. ಇಷ್ಟೆಲ್ಲ ವಾದ ಪ್ರತಿವಾದ ಮುಗಿದ ನಂತರ 12 ಆರೋಪಿಗಳನ್ನ 5 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಯಿತು. A1 ಇಂದ A7 ಆರೋಪಿವರೆಗೂ ಮತ್ತು A10 ಇಂದ A14 ಹಾಗೂ A16 ಅನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಯಿತು. ಕೋರ್ಟ್ ಆದೇಶದ ಬೆನ್ನಲ್ಲೇ ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತಂದ ಪೊಲೀಸರು ಮತ್ತೆ ತನಿಖೆಯನ್ನ ಚುರುಕುಗೊಳಿಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.